ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಕ್ಫ್ ಬಿಲ್ ಮತ್ತು ಬಂಗಾಳದ ಗಲಾಟೆಯಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ, ಮಾತಾಡೋಕೆ ಆಗಿರಲಿಲ್ಲ. ಅದು ನಮ್ಮ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಿಸಿದಂಥ ವಿಷಯ. ಹಂಗೆ ನೋಡಿ ಹಿಂಗೆ ನೋಡೋ ಹೊತ್ತಿಗೆ ಇನ್ನೇನು ಉತ್ತರ ಪ್ರದೇಶದ ಚುನಾವಣೆ ಬಂದೇ ಬಿಡುತ್ತೆ. 2027ರಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆದರೆ ಈಗಲೇ ಕೆಲವರಿಗೆ ಯೋಗಿಜಿ ಮೇಲೆ ಕಣ್ಣು ಬೀಳೋದಕ್ಕೆ ಶುರುವಾಗಿದೆ. ನೀವು ಈ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ಲೋಕಸಭೆಯಲ್ಲಿ ಪಾಸ್ ಮಾಡುವಾಗ ಅಮಿತ್ ಶಾ ಅವರು ಸದನದಲ್ಲಿ ನಿಂತು ಮಾತಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆ ಅಖಿಲೇಶ್ ಯಾದವ್, ಅದೇ ಕೆಂಪು ಟೋಪಿಯವನು, ಆತ ಎದ್ದು ನಿಂತು ಯೋಗಿ ಬಗ್ಗೆ ಮಾತಾಡಿ, ಯೋಗಿ ಬಗ್ಗೆ ಹೇಳಿ ಅಂತ ಕೇಳ್ತಾನೆ. ಅಮಿತ್ ಶಾ ಅವರು ಅಲ್ಲಿ ಒಂದು ಮಾತನ್ನ ಹೇಳಿದ್ರು, ಬಹಳ ಚೆನ್ನಾಗಿತ್ತು. 2013 में वो भी रिपीट होने वाले मान्यवर 2013 में वो भी रिपीट होने वाले मान्यवर. ಅಖಿಲೇಶ್ ಯಾದವ್, ಉತ್ತರ ಪ್ರದೇಶ ಯೋಗಿ ಅಂದಿದ್ದೇ ತಡ. ಅಮಿತ್ ಶಾ ಅವರು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡೋದಿಲ್ಲ, ಸಡನ್ ಆಗಿ ಹೇಳ್ತಾರೆ ಯೋಗಿಜಿಯೇ ರಿಪೀಟ್ ಆಗ್ತಾರೆ ಅಂತ. ಯಾಕೆ ಇದನ್ನು ಈಗ ನೆನಪು ಮಾಡಿಕೊಂಡೆ ಅಂದರೆ, ತುಂಬ ದಿನದಿಂದ ಒಂದು ಷಡ್ಯಂತರ ನಡೀತಾ ಇತ್ತು. ಯಾವಾಗ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂತು, ಯುಪಿನಲ್ಲಿ ಬಿಜೆಪಿಗೆ ಕಡಿಮೆ ಸ್ಥಾನಗಳು ಬಂತು, ಆಗ ಒಂದು ಸುಳ್ಳು ಹಬ್ಬಿಸೋದಕ್ಕೆ ಶುರುವಾಗತ್ತೆ. ಯೋಗಿ ಹಾಗೂ ಅಮಿತ್ ಶಾ ಅವರ ನಡುವೆ ಏನೇನೂ ಸರಿಯಿಲ್ಲ, ಯೋಗಿ ಕೊಟ್ಟ ರಿಪೋರ್ಟನ್ನು ಕೇರ್ ಮಾಡಲಿಲ್ಲ, ಅದಕ್ಕೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಇಂಥ ಪರಿಸ್ಥಿತಿಗೆ ಬಂದಿದೆ ಅಂದರೆ ಇಲ್ಲಿ ಬಿಜೆಪಿಯ ಒಳಗೆ ಸರಿ ಇಲ್ಲ ಅನ್ನೋ ಸುಳ್ಳನ್ನು ಹಬ್ಬಿಸೋಕೆ ಶುರು ಮಾಡ್ಕೊಳ್ತಾರೆ. ಎಲೆಕ್ಷನ್ ಮುಂಚೆಯೂ ಇದು ನಡೆದಿತ್ತು. ಅರವಿಂದ್ ಕೇಜ್ರಿವಾಲ್ ಉತ್ತರ ಪ್ರದೇಶಕ್ಕೆ ಹೋಗಿ ಹೇಳ್ತಾರೆ ಮೋದಿ ಹಾಗೂ ಅಮಿತ್ ಶಾ ಯೋಗಿಜಿಯನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ. ಅದು ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಬೇಲ್ ತಗೊಂಡು ಹೋಗಿ ಹೇಳೋದು. ಬಟ್ ಈಗಲೂ ಆಶ್ಚರ್ಯ ಅಂದರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು 3ನೇ ಬಾರಿ ಸಿಎಂ ಆಗೋ ಬಗ್ಗೆ ಪ್ರಶ್ನೆ ಕೇಳಿದರೆ ಅವ್ರು ಹೇಳ್ತಾರೆ ಎಲ್ಲಿಯವರೆಗೂ ಆಗುತ್ತೋ ಅಲ್ಲಿಯವರೆಗೂ ಕೆಲಸ ಮಾಡ್ತೇನೆ, ನಂತರ ಮಠದ ಕಡೆಗೆ ಹೋಗ್ತೀನಿ ಅಂತಾರೆ. ಅದೇ ಈ ಕಡೆ ಅಮಿತ್ ಶಾ ಸದನದಲ್ಲಿ ನಿಂತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರೇ ರಿಪೀಟ್ ಆಗ್ತಾರೆ ಅಂತ ಹೇಳ್ತಾರೆ. 2013 में वो भी रिपीट होने वाले ಅಂದ್ರೆ ಅಮಿತ್ ಶಾ ಮತ್ತು ಯೋಗಿ ನಡುವೆ ಏನೋ ಸರಿ ಇಲ್ಲ ಅನ್ನೋದು ಶುದ್ಧ ಸುಳ್ಳು. ಬಿಜೆಪಿಯಲ್ಲಿ ಆ ತರಹದ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಅಮಿತ್ ಶಾ ಸುಮ್ಮನೆ ಕಾರಣ ಇಲ್ಲದೆ ಮಾತಾಡೋರು ಅಲ್ಲ. ಅಖಿಲೇಶ್ ಯಾದವ್ ಚಿಂತಿಸಬೇಡಿ, ಯೋಗಿ ಆದಿತ್ಯನಾಥ್ ಮತ್ತೆ ರಿಪೀಟ್ ಆಗಲಿದ್ದಾರೆ ಅಂತ ಹೇಳ್ತಿದ್ದಾರಂದ್ರೆ 2027ರ ಚುನಾವಣೆ ಯೋಗಿ ಅವರ ನೇತೃತ್ವದಲ್ಲೇ ಆಗುತ್ತೆ ಅಂತ ಅರ್ಥ. ಯುಪಿ ಬಿಜೆಪಿಯಲ್ಲಿನ ಇನ್ನೊಂದು ವಿಷಯ ಯೋಗಿಜಿಗೆ ತಲೆನೋವಾಗಿತ್ತು. ನಂದಕಿಶೋರ್ ಗುರ್ಜರ್ ಪದೇ ಪದೇ ಯೋಗಿಜಿ ವಿರುದ್ಧ ಹೇಳಿಕೆ ಕೊಡೋದು, ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತಾಡೋದು ಮಾಡ್ತಾನೇ ಇದ್ದಾರೆ. ಯೋಗಿಜಿ ಸೀದಾ ಹಾಗೂ ಕ್ಲೀನ್ ಹ್ಯಾಂಡ್ ಇರೋದ್ರಿಂದ ಪಕ್ಷದಲ್ಲಿ ಯೋಗಿಜಿಯನ್ನು ವಿರೋಧಿಸೋರು ಕೂಡ ಇದ್ದಾರೆ. ಒಂದಷ್ಟು ಶಾಸಕರು ಕೇಶವ್ ಪ್ರಸಾದ್ ಮೌರ್ಯ ಅವರನ್ನು ಸಿಎಂ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಆ ತರಹದ ಯೋಚನೆಯನ್ನು ಕನಸಲ್ಲೂ ಕೂಡ ಮಾಡಲಿಲ್ಲ. ಒಟ್ಟಾರೆ ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸ ಮಾಡುವ ಒಂದು ಗುಂಪು ಇದೆ. ಅದಕ್ಕೋಸ್ಕರ ಯೋಗಿ ಆದಿತ್ಯನಾಥ್ ಅವರು ತುಂಬ ಬೇಸರದಿಂದ ಮಠಕ್ಕೆ ಹಿಂತಿರುಗ್ತೇನೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಜೊತೆ ಯೋಗಿ ಆದಿತ್ಯನಾಥ್ ಅವರ ಸಂಬಂಧ ಬಹಳ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.